ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಶಾಂತ, ಏನಾಯ್ತಪ್ಪ? ಹೊರಗಡೆ ಹೋಗಿದ್ಯಲ್ಲ, ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಫೋನ್ ಕಾಲ್ ಬಂದಿದ್ದ ಕಡೆ ಎಲ್ಲ ಹುಡುಕಿ 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 ಸಾಕಾಗೋಯ್ತು. ನನ್ನ ಮಗ ಹೇಗಾದ್ರೂ ಸಿಗ್ತಾನಲ್ಲ ಅನ್ನೋ ಒಂದು ಸಣ್ಣ ಆಸೆ ಇತ್ತು. ಆದ್ರೆ ಎಲ್ಲ ವೇಸ್ಟ್ ಆಗೋಯ್ತಮ್ಮ. ಎಲ್ಲ ಫೋನ್ ಕಾಲ್ಸ್ಗಳು ಫೇಕ್ ಕಾಲಮ್ಮ. ನಾನು ಏನಮ್ಮ ಪಾಪ ಮಾಡಿದ್ದೆ? ನನಗೆ ಯಾಕೆ ಶಿಕ್ಷೆ? ನೀನೇನೋ ಪಾಪ ಮಾಡಿದ್ಯಾ? ಪಾಪ ಮಾಡಿರೋಳು ಇವಳು ಮಾಡಿರೋ ಕರ್ಮಗಳೆಲ್ಲ ನಮ್ಮೆಲ್ಲರೂ ಸುತ್ತ ಸುತ್ಕೊಂಡು ಕಾಡ್ತಾ ಇದೆ. ಮಗು ಕಳ್ದು ಹೋಗಿದೆ. ಇವಳ ಜಾಗದಲ್ಲಿ ನಾನ್ ಇದ್ದಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾ ಇದ್ದೆ. ಅದೇ ಇವಳು ನೋಡು, ಕಲ್ಲು ಬಂಡೆ ತರ ಕೂತಿದ್ದಾಳೆ. ಆದ್ರೆ ಏನಾದ್ರೂ ತಿನ್ನಮ್ಮ ಅಂದ್ರೆ ಇಲ್ಲ, ನನಗೂಟ ಸೇರಲ್ಲ, ಏನು ಸೇರ್ತಾ ಇಲ್ಲ, ವಾಂತಿ ಬಂದಂಗಾಗತ್ತೆ ಅಂತ ನಾಟಕ ಮಾತ್ರ ಚೆನ್ನಾಗ್ ಆಡ್ತಾಳೆ. ಅದೇ ನಿನ್ ತಂಗಿ ನೋಡು, ರಾತ್ರಿ ಎಲ್ಲ ಒಂದು ಕ್ಷಣ ಕಣ್ ಮುಚ್ಚಿಲ್ಲ ಗೊತ್ತಾ? ನಮ್ ರಾಘವನ್ನ ನೆನ್ಸ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ. ಪಾಪ, ಹೊಟ್ಟೆಲಿ ಮಗುನ ಹೊತ್ಕೊಂಡಿರೋಳು ಸದಾ ಸಂತೋಷವಾಗಿರ್ಬೇಕು. ಆದ್ರೆ ಇವಳಿಗೇನೋ ಸಂತೋಷ ಸಿಗ್ತಾ ಇದೆ ಇಲ್ಲಿ. ಪಾಪ, ನಿನ್ ತಂಗಿನ ಮನೆಗ್ ಕರ್ಸ್ಕೋಬಾರ್ದಾಗಿತ್ತು ಸುಶಾಂತ. ಪಾಪ, ಇಂಥ ಪರಿಸ್ಥಿತಿಲಿ ಇಲ್ಲಿರೋ ನೋವು ಕಷ್ಟಗಳನ್ನೆಲ್ಲ ತೆಗೆದು ಅವಳ ತಲೆ ಮೇಲೆ ಹಾಕ್ದಾಗ ಆಗ್ತಾ ಇದೆ. ಸುಶಾಂತ್ ಸರ್, ಬೇಡ ಮಂತ್ರ. ಶಾಂತಿ ಅವರೇ, ನೀವಾದ್ರೂ ಬೇಡಮ್ಮ. ಒಂದ್ ನಿಮಿಷ ಚಿಕ್ಕಪ್ಪ, ನೀವು ಮತ್ತೆ ಚಿಕ್ಕಿ ಒಂದ್ 4-5 ಕಡೆ ಹೋಗಿ ರಾಘವ್ನ ಹುಡ್ಕಿದೀರಾ ಅಲ್ವಾ? ಹೌದು ವರ್ಷ. ನೋಡಿ, ನಾವ್ ರಾಘವ್ ಫೋಟೋನ ಎಲ್ಲಾ ಸೋಷಿಯಲ್ ಮೀಡಿಯಾಲೂ ಪೋಸ್ಟ್ ಮಾಡಿದೀವಿ. ಅವನೆಲ್ಲಾದ್ರೂ ಸಿಕ್ಕ್ರೆ ಅಥವಾ ಕಂಡ್ರೆ ಈ ನಂಬರಿಗೆ ಫೋನ್ ಮಾಡಿ ಅಂತ ನನ್ ನಂಬರು, ಅಮ್ಮನ್ ನಂಬರು, ಅಪ್ಪನ್ ನಂಬರು, ನಿಮ್ ನಂಬರು, ಚಿಕ್ಕಿ ನಂಬರು, ಎಲ್ಲಾರ ನಂಬರು ಕೊಟ್ಟಿದೀವಿ. ಆದ್ರೆ ನಮ್ ಯಾರಿಗೂ ಫೋನ್ ಬಂದಿಲ್ಲ. ಆದ್ರೆ ಚಿಕ್ಕಿಗ್ ಮಾತ್ರ ಎಲ್ಲಾರ ಫೋನು ಬಂದಿದೆ. ಹೌದು ವರ್ಷ, ಈ ಟೆನ್ಷನ್ ಅಲ್ಲಿ ನನ್ಗಿದ್ ಉಳಿಲೇ ಇಲ್ಲ. ಶಾಂತಿಗ್ ಬಿಟ್ರೆ ನಮ್ಗ್ಯಾರಿಗೂ ಒಂದ್ ಫೋನ್ ಕಾಲು ಬಂದಿಲ್ಲ. ಸುಶಾಂತ್, ವರ್ಷ ಹೇಳ್ತಿರೋ ಪಾಯಿಂಟ್ ಅಲ್ಲಿ ತುಂಬಾ ವ್ಯಾಲಿಡ್ ಇದೆ. ನೀವಿನ್ನೂ ಲೇಟ್ ಮಾಡ್ಬೇಡಿ. ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ SI ಹತ್ರ ಈ ಫೋನ್ ಕಾಲ್ಸ್ ವಿಷಯ, ನೀವು ಶಾಂತಿ ಎಲ್ಲಾ ಕಡೆ ಹುಡ್ಕೊಂಡ್ ಬಂದಿರೋ ವಿಷಯನ ತಿಳಿಸಿ. ಕರೆಕ್ಟ್ ಸುಶಾಂತ್, ವರ್ಷ ಹೇಳ್ತಾ ಇರೋದು, ಸಾಧನ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವಿನ್ ಟೈಮ್ ವೇಸ್ಟ್ ಮಾಡೋದ್ ಬೇಡ. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಡಿ. ಒಂದ್ ನಿಮಿಷ ಬಂದೆ. ನಾನಿನ್ನ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮನ್ಸ್ ಕೇಳಲಿಲ್ಲ. ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ಯಾ ನೀನು? ನಾನ್ ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡು, ನನಗೇನ್ ಬೇಕಾದ್ರೂ ಮಾಡು. ಆದ್ರೆ ಹಸು ಕೂಸು ನನ್ ಕದ್ದ, ಏನೂ ಗೊತ್ತಿಲ್ಲ ಅವನಿಗೆ. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಅವನಿಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ ನೀನು? ನೋಡು, ಒಂದ್ ಹೇಳ್ತೀನಿ ನಿನಗೆ, ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ನನ್ನ ಮಗ ಸಿಗಬೇಕು. ಇಲ್ಲ ಅಂತಂದ್ರೆ
ನಾನು ಜೀವಂತವಾಗಿರೋದಿಲ್ಲ. ಹೋಗೋಣ ಬಾಬಾ. ಹಾ ಹಾ ಒಂದ್ ನಿಮಿಷ, ನಾನು ಬರ್ತೀನಿ. ಸರಿ ಬನ್ನಿ. ಸರ್, ಸರ್ ಹ? ಏನ್ ಇಷ್ಟೊಂದು ಅರ್ಜೆಂಟ್ ಆಗಿ ಬಂದ್ರಿ? ಯಾವ್ದಾದ್ರು ಕಾಲ್ ಬಂತಾ? ಸರ್ ನನ್ನ ಹೆಂಡತಿ ಶಾಂತಿ ನಂಬರ್ಗೆ 4-5 ಫೋನ್ ಕಾಲ್ ಬಂದಿದೆ. ನಾನು ಹೇಳಿದ್ನಲ್ಲ ಕಾಲ್ ಬಂದಿದ ತಕ್ಷಣ ಫೋನ್ ಮಾಡಿ ಅಂತ. ಸರ್ ಆದ್ರೆ ಎಲ್ಲ ಪ್ರ್ಯಾಂಕ್ ಕಾಲ್ಸ್. ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಯಾರು ಇರೋದಿಲ್ಲ. ವಿಷಯ ಬಿಡಿಸಿ ಸರಿಯಾಗಿ ಹೇಳ್ತೀರಾ? ನನಗೇನು ಅರ್ಥ ಆಗ್ತಿಲ್ಲ. ಸರ್, ನಮ್ಮ ಮಗು ಕಾಣೆಯಾಗಿದೆ ಅಂತ ಫೋಟೋ ಹಾಕಿ ಅದರಲ್ಲಿ ನಮ್ಮ ಮನೆಯವ್ರ ಎಲ್ಲಾರ ನಂಬರು ಹಾಕಿದೀವಿ ಸರ್. ನಾವಿಬ್ರು ಇಮಿಡಿಯೇಟ್ ಆಗಿ ಅವ್ರು ಹೇಳಿದ ಪ್ಲೇಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರ್ತಿರ್ಲಿಲ್ಲ. ನನ್ನ ಮಗನ್ ಸುಡಿವೂ ಸಿಗ್ತಿರ್ಲಿಲ್ಲ ಸರ್. ಓಕೆ, ಬೆಳಗ್ಗೆಯಿಂದ ಬಂದಿರೋ ಕಾಲ್ಸ್ ಎಲ್ಲ ಶಾಂತಿಯವ್ರ ಫೋನ್ಗೆ ಬಂದಿದೆ. ಹೌದು ಸರ್. ಎಸ್, ಈಗ ನನ್ ಕ್ಲಾರಿಟಿ ಸಿಕ್ತು. ಇದೇ ಸಾಲಿಡ್ ಎವಿಡೆನ್ಸ್ ಆಗುತ್ತೆ. ನಿಮ್ ಮಗನ್ ಕಿಡ್ನಾಪ್ ಮಾಡಿರೋರೆ ನಿಮ್ಮನ್ನ ಆಟ ಆಡ್ಸೋಕೋಸ್ಕರ ಬೇರೆ ಬೇರೆ ನಂಬರ್ ಇಂದ ಬೇರೆ ಬೇರೆ ಜಾಗದಿಂದ ಫೋನ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾಡೋದು ಸರ್? ನಥಿಂಗ್ ಟು ವರಿ. ಪ್ರತಿಯೊಬ್ಬ ಕ್ರಿಮಿನಲ್ ಬ್ರಿಲಿಯಂಟ್ ಇದ್ದೇ ಇರ್ತಾನೆ. ಆದ್ರೆ ಎಷ್ಟೇ ಬ್ರಿಲಿಯಂಟ್ ಇದ್ರೂ ಒಂದು ಸಣ್ಣ ಮಿಸ್ಟೇಕು ಮಾಡೇ ಮಾಡಿರ್ತಾನೆ. ಅದನ್ನ ನಾವು ಕಂಡುಹಿಡಿಬೇಕು. ಶಂಕರ್ ಸರ್, ಬನ್ನಿ ಇಲ್ಲಿ. ಇವ್ರಿಗೆ ಬಂದಿರೋ ಕಾಲ್ಸ್ ಡೀಟೇಲ್, ಟೈಮು ಎಲ್ಲ ನೋಟ್ ಮಾಡ್ಕೊಳ್ಳಿ. ಸರಿ ಸರ್. ಹೋಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಷ್ಟೇ ಸರ್. ಹೌದಾ? ಇನ್ನೊಂದು ನಂಬರ್ ಹೇಳಿ. ಸರ್, ಇದು ಹುಡುಗಿ ಫೋನ್ ಮಾಡಿದ ನಂಬರು 9242.